ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಓಪನ್ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ವಿದ್ಯಾರ್ಥಿಗಳಿಗೆ ಸ್ವರಕ್ಷಣಾ ಕೌಶಲ್ಯಗಳ ತರಬೇತಿ ನೀಡಲು ಕ್ರಮ ಕೈಗೊಳ್ಳಿ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿನಿಯರಿಗೆ ಸ್ವರಕ್ಷಣಾ ಕೌಶಲ್ಯಗಳ ತರಬೇತಿ ನೀಡುವುದಾಗಿ ರಾಜ್ಯ ಯೋಜನಾ ನಿರ್ದೇಶಕ ಕಚೇರಿ ಬೆಂಗಳೂರವರ ಪತ್ರದ ಮೂಲಕ ಆದೇಶವನ್ನು ದಿನಾಂಕ 6/11/2024ರಂದು ಹೊರಡಿಸಿರುತ್ತಾರೆ. ಹಾಗೆ ರಾಜ್ಯ ಕಚೇರಿ ಪತ್ರದ ಆದೇಶದ ಮೇರೆಗೆ ಅನುಷ್ಠಾನ ಮತ್ತು ನಿರ್ವಹಣೆಯಲ್ಲಿ ಸೂಚಿಸಿರುವಂತೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸ್ಥಳೀಯ ಸ್ವರಕ್ಷಣಾ ಕೌಶಲ ತರಬೇತಿ ಪಡೆದಂತಹ ಸಂಪನ್ಮೂಲ ವ್ಯಕ್ತಿಗಳಿಂದ ಮುಖ್ಯೋಪಾಧ್ಯಾಯರ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ತರಬೇತಿ ನೀಡುವುದು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರ ಅಕ್ಟೋಬರ್ ಮಾಹೆಯ ಕೊನೆಯ ವಾರದೊಳಗೆ ಅರ್ಹ ತರಬೇತುದಾರರನ್ನು ಆಯ್ಕೆ ಮಾಡಿಕೊಂಡು ಎಸ್ಟಿಎಂಸಿ ಸಭೆಯಲ್ಲಿ ಕರೆಸಿ ಶಿಕ್ಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿನಿಯರ ಹಿತರಕ್ಷಣೆಯನ್ನು ಕೇಂದ್ರವಾಗಿಟ್ಟುಕೊಂಡು ಸ್ವರಕ್ಷಣಾ ತರಬೇತಿಯನ್ನು ಯಾವುದೇ ರೀತಿಯ ದೂರಬಾರದಂತೆ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ತರಬೇತಿ ನೀಡುವಂತೆ ಮಾರ್ಗದರ್ಶನ ನೀಡುವುದಾಗಿ ಸೂಚಿಸಲಾಗಿದೆ. ಆದರೆ ಮಾನರದ ತಾವು ರಾಜ್ಯ ಯೋಜನಾ ನಿರ್ದೇಶಕ ಕಚೇರಿ ಬೆಂಗಳೂರವರ ಆದೇಶವನ್ನು ಉಲ್ಲಂಘಿಸಿರುವುದಾಗಿ ಕಂಡುಬಂದಿದೆ. ಸದರಿ ಸರ್ಕಾರದ ಆದೇಶದ ಪತ್ರದಲ್ಲಿರುವಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿನ ಆಯಾ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಮತ್ತು ಎಸ್ಟಿಎಂಸಿ ಸದಸ್ಯರನ್ನು ಒಳಗೊಂಡಂತೆ ಸ್ವರಕ್ಷಣಾ ತರಬೇತಿ ನೀಡುವ ಶಿಕ್ಷಕರನ್ನು ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಉಪನಿರ್ದೇಶಕರು ಸಾರ್ವಜನಿಕರು ಶಿಕ್ಷಣ ಇಲಾಖೆ ಬೀದರ್ ಅಧಿಕಾರಿಗಳಿಗೆ ಸುವಿತೀನ್ ಮೋರೆ ಅಥ್ಲೆಟ್ 365 ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಹಾಗೂ ಕಾರ್ಯದರ್ಶಿಗಳು ಜಿಲ್ಲಾ ಒಲಿಂಪಿಕ್ ಸಂಸ್ಥೆ ಇವರ ವತಿಯಿಂದ ಮನವಿ ಪತ್ರವನ್ನು ನೀಡಿದರು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಓಪನ್ ನ್ಯೂಸ್. ನಮಸ್ಕಾರಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ಬೆಂಗಳೂರು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಸ್ವರಕ್ಷಣಾ ಕೌಶಲ್ಯ ತರಬೇತಿಗಾಗಿ ನಮ್ಮ ಬೀದರ್ ಜಿಲ್ಲೆಗೆ ಉಪನಿರ್ದೇಶಕ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್ ಅವರಿಗೆ ಆದೇಶವನ್ನು ಹೊರಡಿಸಿರುತ್ತಾರೆ. ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ಬೆಂಗಳೂರವರ ಆದೇಶವನ್ನು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್ ಅವರು ಉಲ್ಲಂಘನೆ ಮಾಡಿರುವ ಬಗ್ಗೆ ನಾವು ಈ ಒಂದು ದೂರು ನೀಡ್ತಾ ಇದ್ದೀವಿ. 2024ನೇ ಸಾಲಿನಲ್ಲಿ ಯಾಕಂದರೆ ಪ್ರತಿ ವರ್ಷ ಈ ಒಂದು ತರಬೇತಿ ನಮ್ಮ ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ವಿವಿಧ ಪ್ರೌಢಶಾಲೆಗಳಲ್ಲಿ ನಡೆಯುತ್ತವೆ. ಈ ವರ್ಷ ಉಪನಿರ್ದೇಶಕರು ಏನು ಮಾಡಿದ್ದಾರೆ ಅಂದ್ರೆ ಈ ಒಂದು ತರಬೇತಿಯನ್ನು ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು SDMC ಸದಸ್ಯರು ಮತ್ತು CPED ಫಿಸಿಕಲ್ ಡೈರೆಕ್ಟರ್ ಅವರು ಸಮ್ಮುಖದಲ್ಲಿ ತರಬೇತಿದಾರರನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ತರಬೇತಿ ನೀಡಲು ಆಯ್ಕೆ ಮಾಡಿ ಅವಕಾಶ ಮಾಡಿಕೊಡ್ತಿದ್ದರು. ಅದೇ ಒಂದು ಉದ್ದೇಶ ಪ್ರತಿ ವರ್ಷ ನಡೆಯುತ್ತಾ ಇತ್ತು. ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಮಾನ್ಯ ಉಪನಿರ್ದೇಶಕರು ಬೀದರ್ ಅವರು ಒಂದು ಸಂಸ್ಥೆಗೆ ಇಡೀ ಬೀದರ್ ಜಿಲ್ಲೆಯ ತರಬೇತಿ ನೀಡಲು ಆದೇಶ ನೀಡಿರುತ್ತಾರೆ. ಅದಕ್ಕಾಗಿ ಈ ಒಂದು ಆದೇಶ ಭಾಳಷ್ಟು ತಪ್ಪಾಗಿರುತ್ತದೆ. ಯಾಕಂದರೆ ಅವರು ಪ್ರತಿ ಒಂದು ತಾಲೂಕುಗಳಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಅದು ಸೀಮಿತವಾಗಿರುತ್ತದೆ ಆಯ್ಕೆ ಮಾಡಲು. ಅದನ್ನು ಬಿಟ್ಟು ತಮ್ಮ ಒಂದು ಹೆಚ್ಚಿನ ಪವರ್ ಯೂಸ್ ಮಾಡಿಕೊಂಡು ಆ ಒಂದು ಬೇರೆ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿ ಇಡೀ ಒಂದು ಜಿಲ್ಲೆ ಎಲ್ಲ ಪ್ರೌಢಶಾಲೆಗಳಿಗೆ ಒಂದೇ ಸಂಸ್ಥೆಗೆ ಆದೇಶ ನೀಡಿರ್ತಾರೆ. ಅದು ತಪ್ಪಾಗಿರ್ತದೆ ಅಂತ ಹೇಳಿ ನಾವು ದೂರು ನೀಡ್ತಾ ಇದ್ದೀವಿ. ಯಾಕಂದರೆ ಸುಮಾರು ಸಂಸ್ಥೆಗಳಿದ್ದಾವೆ ಬೀದರ್ನಲ್ಲೂ ಕರಾಟೆ ಸಂಸ್ಥೆಗಳು. ಅವರು ನಮಗೆ ಆದೇಶ ಕೊಡ್ರಿ ಅಂತ ನೀವು ಕೇಳ್ಬೋದು. ಬಟ್ ಆ ಥರ ಅಲ್ಲ. ನಮ್ಮ ಸರ್ಕಾರ ಆದೇಶದಂತೆ ತಾವುಗಳು ಏನಿದು ಆದೇಶ ನೀಡಿರೋ ಸಂಸ್ಥೆಗೆ ಅದನ್ನು ರದ್ದುಪಡಿಸಿ ಈ ಒಂದು ಪ್ರತಿ ಪ್ರೌಢಶಾಲೆಗಳಿಗೆ ಆದೇಶ ಹೊರಡಿಸ್ರಿ. ಅವ್ರೇನು ಮಾಡ್ತಾರಂದರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕರಾಟೆ ಶಿಕ್ಷಕರನ್ನು ಅರ್ಜಿಯನ್ನು ಕರೆದು ಆ ಅರ್ಜಿಗಳು ಏಸ್ ಬರ್ತಾವಂತ ಅದರಲ್ಲಿ ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿ ನೀಡಲಿಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಾವು ತಮಗೆ ಔಟ್ ಆಫ್ ಥ್ಯಾಂಕ್ಸ್ ಅಂತ ನಾವು ಹೇಳ್ತೀವಿ. ಯಾಕಂದರೆ ಇದು ಒಳ್ಳೆ ನೀಟಾಗಿ ಮಕ್ಕಳಿಗೆ ತರಬೇತಿ ನೀಡಬೇಕು, ಅದು ತರಬೇತಿ ಸಲ್ಲಬೇಕು. ಯಾಕಂದರೆ ಒಂದು ಶಾಲೆಗೆ 9,000 ಅನುದಾನ ನೀಡ್ತಾ ಇದ್ದೀರಿ, ಅದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು, ಉಪಯೋಗ ಆಗಬೇಕು ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ತಮ್ಮ ಹೆಸರು ಸರ್? ಸೂರ್ಯಕಾಂತ್ ಮೋರೆ. ನಾನು ಜಿಲ್ಲಾ ತರಬೇತಿದಾರರು, ಕರಾಟೆ ತರಬೇತಿದಾರರು, ಬೀದರ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಕಾರ್ಯದರ್ಶಿಗಳು, ಬೀದರ್.
स्टार्ट। नमस्ते, आदाब। आज जो प्रेस मीट बुलाई गई है उसका ये मकसद है कि गवर्नमेंट ऑफ कर्नाटका ने एक बजट सैंक्शन किया है। हमारे एजुकेशन मिनिस्टर बंगारप्पा साहब ने जो लेडीज़ क्लासेस या लेडीज़ कराटे के लिए जो 8 और 9, 10 के लिए बजट सैंक्शन हुआ है, उसके ताल्लुक़ से मीटिंग और ये प्रेस बुलाई गई है। और ये जो अथॉरिटी गवर्नमेंट लॉ के हिसाब से, गवर्नमेंट गाइडेंस के हिसाब से जो अथॉरिटी जो सैंक्शन है, DDPI को अथॉरिटी दी है। DDPI ये कराटे मास्टर को और HM को ये जो सैंक्शन हुआ बजट वो इस्तेमाल करने के लिए उन्हीं के लिए दिया गया हो। और ये दोनों की जिम्मेदारी है, HM की और कराटे मास्टर की, ये बजट वो लड़कियों पे खर्च किया जाए और वो कराटे के लिए खर्च किया जाए। ये उसकी गाइडलाइंस है कर्नाटक गवर्नमेंट की। और हमारे DDPI से ये रिक्वेस्ट है, जो गवर्नमेंट के रूल्स और रेगुलेशन है, गाइडेंस है, उसके ऊपर अमल करते हुए सही तरीके से इस बजट को आप इस्तेमाल कीजिए और किसी गैर संस्था को ये बजट सैंक्शन मत कीजिए। आप हमारी आपसे ये रिक्वेस्ट है DDPI से। बस इतना कहते हुए मैं अपनी बात ख़त्म करता हूँ। मेरा नाम मोहम्मद ताजुद्दीन पटेल, जनरल सेक्रेटरी स्पोर्ट्स विंग कर्नाटका। ओके, थैंक यू।